ಇಬ್ರಿಯರಿಗೆ ಬರೆದ ಪತ್ರಿಕೆಯ ಒಂದು ಉದ್ದೇಶ, ಗ್ರಂಥಕರ್ತನ ಆಸೆ, ದಾಹ, ತಪ್ಪಿಸಿಕೊಂಡಂತವರು, ವಿಶ್ವಾಸದಿಂದ ಕುಗ್ಗಿ ಹೋದಂತವರು, ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟಿರುವಂತ ಯಹೂದ್ಯರು, ಇಬ್ರಿಯರು ಎಂಬುದಾಗಿ ಅದೀಗ ವಾಕ್ಯ ಕೇಳಿಸಿಕೊಳ್ಳುವಂತ ಒಂದು ವೇಳೆ ಅದರಲ್ಲಿ ನಾವು ನಮ್ಮವರ ಅನೇಕರು ಕರ್ತನ ಸನ್ನಿಧಿಯಿಂದ ಕುಗ್ಗಿ ಹೋದಂತ ಸ್ಥಿತಿ, ಪ್ರಾರಂಭ ದಿನಗಳಲ್ಲಿದ್ದಂತ ಒಂದು ವೇಳೆ ಪ್ರಾರ್ಥನೆ ಜೀವಿತ, ಹಾಡು ಆಡುವಂಥದ್ದು, ಸಭೆಯ ಬಗ್ಗೆ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡುವಂತವರು ಬರುತ್ತಾ ಬರುತ್ತಾ ಕುಗ್ಗಿ ಹೋಗಿದ್ದನ್ನ ಇಂದಿನ ದಿನಗಳಲ್ಲಿ, ಈಗಿನ ಕಾಲದಲ್ಲಿಯೂ ನಾವು ನೋಡ್ತಾ ಇರ್ತೇವೆ. ಅನೇಕ ಸಭೆಗಳಲ್ಲಿ ಪ್ರಾರಂಭದಲ್ಲಿದ್ದಂತ ಆಸಕ್ತಿ, ಪ್ರಾರಂಭದಲ್ಲಿದ್ದಂತ ಉತ್ಸಾಹ, ಉತ್ತೇಜನ ಎಲ್ಲವೂ ಸಹ ಕಳೆದುಕೊಂಡು ಬರುತ್ತಾ ಬರುತ್ತಾ ಕುಗ್ಗಿ ಹೋದಂತವರು ಅವ್ರು ಹಾಗೆ ಕುಗ್ಗಿ ಹೋಗಬಾರದು. ಅವ್ರು ಬಲಗೊಳ್ಳಬೇಕು. ಆ ಮಹಿಮೆಯ ದೇವರ ರಾಜ್ಯಕ್ಕೆ ಸಿದ್ಧರಾಗಬೇಕು. ಒಟ್ಟಾಗಿ ಪರಲೋಕ ಸಿಂಹಾಸನದ ಮುಂದೆ 24 ಮಂದಿ ಹಿರಿಯರು ಅಡ್ಡ ಬಿದ್ದು ನಮಸ್ಕರಿಸಿ ಆರಾಧಿಸಲ್ಪಡುವಂತ ಕರ್ತನನ್ನ, ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು ಎಲ್ಲರೂ ಆರಾಧಿಸಬೇಕೆಂಬಂತ ಒಂದು ಹಂಬಲದಿಂದ ಬರೆಯಲ್ಪಟ್ಟಂತ ಪತ್ರಿಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಆಗಿದೆ. ಇದರಲ್ಲಿ 6 ಎಚ್ಚರಿಕೆಗಳು ಎಂಬುದಾಗಿ ನೋಡಿದ್ದೇವೆ. ಈಗ ನಾವು 2ನೇ ಎಚ್ಚರಿಕೆಯಲ್ಲಿ ಇನ್ನು ಹೋಗ್ತಾ ಇದ್ದೇವೆ ಪ್ರಿಯರೇ. ಕಳೆದ ವಾರದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದ ಕೆಲವು ವಿಷಯಗಳನ್ನ ನಾವು ಧ್ಯಾನ ಮಾಡುತ್ತಾ 3ನೇ ಅಧ್ಯಾಯದ 12ನೇ ವಾಕ್ಯವನ್ನ ಕಳೆದ ಸಾರ ನಾವು ಧ್ಯಾನ ಮಾಡ್ತಾ ಇದ್ದೆವು. ಅಲ್ಲಿ ನಾವು ನೋಡುವಾಗ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆയുള്ള ಕೆಟ್ಟ ಹೃದಯ ಮತ್ತು ಮಾನವನ ಹೃದಯ ಕೆಟ್ಟ ಕೊಬ್ಬಿದ ಅನೇಕ ಹೃದಯಗಳನ್ನು ಕುರಿತಾಗಿ ಕಳೆದಂತ ಸಮಯದಲ್ಲಿ, ಕಳೆದಂತ ವಾಕ್ಯ ಸಂದೇಶದ ವಿಷಯದಲ್ಲಿ ಆ ಹೃದಯದ ಕುರಿತಾಗಿ ಮತ್ತು ನಮ್ಮ ಹೃದಯ ಹೇಗಿರಬೇಕು, ಈ ಹೃದಯವನ್ನ ನಾವು ಯಾರಿಗೆ ಒಪ್ಪಿಸಬೇಕೆಂಬಂತ ವಿಷಯಗಳನ್ನ ನಾವು ಕಲಿಯುತ್ತಾ ಬಂದಿದ್ದೇವೆ. ಈ ಒಂದು ಅಧ್ಯಾಯದಲ್ಲಿ ಬಹಳ ಶ್ರೇಷ್ಠವಂತದ ಮಾತುಗಳನ್ನ ನಾವು ಕಲಿತುಕೊಂಡಿದ್ದೇವೆ ಪ್ರಿಯರೇ. ನಾವ್ಯಾರು ದೈವ ಜನರು, ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರೆಂಬ ಒಂದು ಮೊದಲನೆಯ ಒಂದು 3ನೇ ಅಧ್ಯಾಯದ ಮೊದಲನೇ ವಾಕ್ಯದಲ್ಲಿ ಅದನ್ನು ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಮತ್ತು ಒಂದು ಅಧ್ಯಾಯದಲ್ಲಿ ಕಳೆದ ಸಾರಿ ನಾವು ನೋಡಿದೆವು, ಮೋಸೆಗಿಂತ ಶ್ರೇಷ್ಠನಾದ ಯಾಜಕನು, ನಾಯಕನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಶ್ರೇಷ್ಠನು ಎಂಬ ಒಂದು ಪದವನ್ನ ಈ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಕಲಿಯುತ್ತಾ ಬಂದಿದ್ದೇವೆ. ಕರ್ತನ ಮಹಾಕೃಪೆಯಿಂದ ಈ ದಿನವೂ ಸಹ ನಾವು 12ನೇ ವಚನದಿಂದ ಮತ್ತೊಮ್ಮೆ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 12ರಿಂದ 19ರ ತನಕ ಓದಿಕೊಂಡು ಕೆಲವು ವಿಷಯಗಳನ್ನು ಮತ್ತೊಮ್ಮೆ ನಾವು ಧ್ಯಾನ ಮಾಡೋಣ. ಈ ದಿನ ಧ್ಯಾನಕ್ಕಾಗಿಯೂ ಇಬ್ರಿಯರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯವನ್ನ ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿ ಇರಬಾರದು. ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗರಾಗಿದ್ದೇವಲ್ಲ. ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರು ಕೋಪವನ್ನು ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ. ಕೋಪವನ್ನು ಬಿಸಿದವರು ಯಾರು? ಮೋಶೆಯ ಕೈ ಕೆಳಗಿದ್ದು ಐಗುಪ್ತ ದೇಶದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿದ್ಯರನ್ನು ಕುರಿತಲ್ಲವೇ? ಅವರು ಸೇರಲಾರದೆ ಹೋದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಕರ್ತನ ಸ್ತೋತ್ರ ಉಂಟಾಗಲಿ. ಕರ್ತನ ತಾನೇ ಓದಿಕೊಂಡಂತ ಈ ಒಂದು ವಾಕ್ಯ ಭಾಗವನ್ನ ಆತನ ಮಹಿಮೆಗಾಗಿ ಆಶೀರ್ವದಿಸಲಿ. ಈಗಾಗಲೇ ಪ್ರಾರ್ಥನೆ ವಾಕ್ಯ ಸಂದೇಶಕ್ಕಾಗಿ ನಮ್ಮ ಪ್ರಿಯರು ಪ್ರಾರ್ಥನೆ ಮಾಡಿದ ಸಹೋದರಿಗೆ ನಾನು ತಿಳಿಸ್ತೇನೆ. ವಾಕ್ಯಕ್ಕಾಗಿ ಪ್ರಾರ್ಥನೆಯಿಂದ ಅವರು ನಮ್ಮನ್ನ ಉತ್ತೇಜನ ಪಡಿಸಿದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರಿಯ ದೇವಜನರೇ, ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರು, ಈಗ ಓದಿಕೊಂಡಂತ ವಾಕ್ಯ ಭಾಗವನ್ನು ಗಮನಿಸುವಾಗ ಈ ದಿನ ನಾವು ಕಲಿಯಕ್ಕಿರುವಂತ ಒಂದು ವಾಕ್ಯ 13ನೇ ವಾಕ್ಯ ಭಾಗದಲ್ಲಿ ಇದನ್ನು ಕಲಿಯಲಿಕ್ಕಿದ್ದೇವೆ.
ಇಲ್ಲಿ ನೋಡ್ತಾ ಇದ್ದೇವೆ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ. ಪಾಪದಿಂದ ಮೋಸ ಹೋಗಿ ಎಂಬುದಾಗಿ ನೋಡ್ತಾ ಇದ್ದೇವೆ. ಆದ್ರೆ ಪಾಪವು ಯಾವಾಗಲೂ ನಮ್ಮನ್ನ ಮೋಸ ಮಾಡುವಂಥದ್ದು. ಹಾಗಾದ್ರೆ ಈ ಪಾಪವು ಯಾರನ್ನು ಹೇಗೆ ಮೋಸ ಮಾಡಿದೆ? ಈ ಪಾಪಕ್ಕೆ ಮೋಸ ಹೋದವರು, ಒಂದು ವೇಳೆ ಈ ಪಾಪಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಂತವರು, ಈ ಪಾಪವನ್ನ ಅಂಗೀಕರಿಸಿದಂಥವರು, ಈ ಪಾಪಕ್ಕೆ ದಾಸರಾದಂಥವರು ಯಾವ ರೀತಿಯ ಶಿಕ್ಷೆಯನ್ನು ಅನುಭವಿಸಿದರೆ ಎಂಬಂತ ವಿಷಯಗಳನ್ನ ಈ ದಿನ ಸತ್ಯವೇದದಲ್ಲಿ ನಾವು ಜೀವಗ್ರಂಥದಲ್ಲಿಯೇ ಬರೆಯಲ್ಪಟ್ಟಂತ ಪಾಪದ ಶಿಕ್ಷೆ. ಯಾಕೆಂದ್ರೆ ನಾವು ಆತ್ಮಿಕವಾಗಿ ಬಲಗೊಳ್ಳಬೇಕಾದ್ರೆ ಕೆಲವು ಉದಾಹರಣೆಗಳು ಅಥವಾ ಸಜೀವ ಸಾಕ್ಷಿಗಳೆಂಬುದಾಗಿ ನೋಡ್ತೇವೆ ಪ್ರೇರೆ. ಅದು ಸಾಕ್ಷಿಗಳನ್ನ ಅಥವಾ ಪಾಪಕ್ಕೆ ಮೋಸ ಹೋಗಿ ಅನುಭವಿಸಿದ ಕೆಲವು ವ್ಯಕ್ತಿಗಳನ್ನ ಈ ದಿನ ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳೋಣ. ಬನ್ನಿ, ನಾವು ನೋಡಿಕೊಳ್ಳುವಾಗ ಈ ದಿನ ಮೊದಲನೇದಾಗಿ ಈಗಾಗಲೇ ನೋಡ್ತೇವೆ, ಪ್ರಪ್ರಥಮವಾಗಿ ದೇವರು ಸೃಷ್ಟಿಸಲ್ಪಟ್ಟಂತ ಪುರುಷನು ಸ್ತ್ರೀ ಅಥವಾ ಸ್ತ್ರೀ ಪುರುಷನೆಂಬುದಾಗಿ ನೋಡುವಾಗ ಪಾಪಕ್ಕೆ ಮೋಸ ಹೋಗಿ ಹೇಗೂ ನೀವು ಸಾಯುವುದಿಲ್ಲ, ಹಣ್ಣನ್ನು ತಿನ್ನಿರೆಂಬುದಾಗಿ ಪ್ರೇರೇಪಿಸಲ್ಪಟ್ಟಂತ ಬೋಧಿಸಲ್ಪಟ್ಟಂತ ದುಷ್ಟನಿಗೆ ಒಳಗಾಗಿ ತಿನ್ನಬಾರದೆಂಬ ಹಣ್ಣನ್ನು ತಿಂದು ದೇವರ ಮಹಿಮೆಯನ್ನು ಕಳೆದುಕೊಂಡಂತ ಮೊದಲ ಕುಟುಂಬ ಎಂಬುದಾಗಿ ನಾವು ಹೇಳಬಹುದು ಪ್ರೇರೆ. ಅದು ಅನೇಕರಾಗಿ ನಾವು ತಿಳಿದುಕೊಂಡಿದ್ದೇವೆ, ಉಪದೇಶ ಮಾಡಿದ್ದೇವೆ. ಆ ಒಂದು ಪಾಪದ ಒಂದು ಏನ್ ತೋಟದಲ್ಲಿ ಪತನ ಎಂಬುದಾಗಿ ನಾವು ನೋಡ್ತೇವೆ. ಈ ರಾತ್ರಿ ಕೆಲವು ವ್ಯಕ್ತಿಗಳನ್ನ ನಾನು ಪರಿಚಯ ಮಾಡಲಿಕ್ಕೆ ಅದನ್ನು ಕಲಿತಿದ್ದೇವೆ, ಅನೇಕ ಸರಿ ಇದ್ರ ಬಗ್ಗೆ ತಿಳಿದುಕೊಂಡಿದ್ದೇವೆ. ನೋಡೋಣ, ಪಾಪಕ್ಕೆ ಮೋಸ ಹೋದಂಥವರು, ಅವರಿಗೆ ಅಂತ ಶಿಕ್ಷೆ ಆಯಿತು, ಅವರಿಂದ ಇನ್ನೂ ಯಾರಿಗೆ ಶಿಕ್ಷೆ ಆಯಿತು, ಈ ಪಾಪಕ್ಕೆ ಮೋಸ ಹೋಗುವುದರಿಂದ ಸಿಕ್ಕುವಂತ ಫಲಗಳು ಏನೆಂಬುದಾಗಿ ರಾತ್ರಿ ವೇಳೆಯಲ್ಲಿ ನಾವು ಕಲಿತುಕೊಳ್ಳೋಣ. ನಾವು ನೋಡೋಣ ಯೆಹೋಶುವನ ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವ ಗ್ರಂಥ 7ನೇ ಅಧ್ಯಾಯದ 1ನೇ ವಾಕ್ಯ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿಕೊಳ್ಳೋಣ 7ನೇ ಅಧ್ಯಾಯದ 1ನೇ ವಾಕ್ಯ. ಯೆಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ದಿಯ ಕುಟುಂಬದವನು, ಕರ್ಮಿಯ ಮಗನು ಆದ ಆಕಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡಿದ್ದರಿಂದ ಇಸ್ರಾಯೇಲರೆಲ್ಲರೂ ದ್ರೋಹಿಗಳಾದರು. ಯೆಹೋವನ ಕೋಪವು ಅವರ ಮೇಲೆ ಉರಿಯುತ್ತಿತ್ತು. ಈ ಒಂದು ಅಧ್ಯಾಯವನ್ನ, ಈ ಭಾಗವನ್ನ, ಈ ಒಂದು ವಾಕ್ಯ ಭಾಗಗಳನ್ನ ಓದಿದಾಗ ಆಕಾನನು ಪಾಪದಿಂದ ಹೇಗೆ ಮೋಸ ಹೋದನು, ಇಲ್ಲಿ ಒಂದು ಆಸೆ ಎಂಬುದಾಗಿ ನೋಡ್ತೇವೆ. ದೇವರಿಗೆ ಮೀಸಲಾಗಿಟ್ಟಂತ ವಸ್ತುಗಳಲ್ಲಿ ಕದ್ದುಕೊಂಡಿದ್ದರೆಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಒಂದು ಆಕಾನನು ಮೋಸ ಹೋಗಿದ್ದು, ಪಾಪಕ್ಕೆ ಮೋಸ ಹೋಗಿ ದಾಸನಾಗಿ ನೋಡ್ತೇವೆ. 11ನೇ ವಾಕ್ಯ, ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದರೆ ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರೆಂಬುದಾಗಿ ನೋಡ್ತೇವೆ. ಈ ಅಧ್ಯಾಯ ಪೂರ್ತಿ ಓದುವಾಗ ಈ ಒಂದು ಆಕಾನನು ಮಾಡಿದಂತ ಒಂದು ತಪ್ಪಿಗೆ, ಅವನು ಮೋಸ ಹೋದಕ್ಕೆ ನಾವು ನೋಡ್ತೇವೆ ಎಂತಹ ಶಿಕ್ಷೆ ಎಂಬುದಾಗಿ ನೋಡುವಾಗ ಯೆಹೋಶುವನ ಈ ಗ್ರಂಥದ 22ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಜೆರಹ ಮಗನಾದ ಆಕಾನನು ಯೆಹೋವನ ಸೊತ್ತನ್ನು ಕದ್ದುಕೊಂಡು ದ್ರೋಹಿಯಾದಾಗ ಯೆಹೋವನ ಕೋಪವು ಇಸ್ರಾಯೇಲರ ಸರ್ವ ಸಭೆ ಮೇಲೆ ಬಂದಿತು. ಮೀಸಲಾಗಿಟ್ಟಂತ ವಸ್ತುಗಳನ್ನ ಕದ್ದುಕೊಳ್ಳುವುದಕ್ಕೆ ಅದು ಪಾಪವೇ. ಆಸೆಯು ಬಸುರಾಗಿ ಎಂಬುದಾಗಿ ನೋಡ್ತೇವೆ ಪ್ರೇರೆ, ಪ್ರೇರೇಪಿಸಲ್ಪಡುವಂಥದ್ದು. ಯಾಕೆಂದ್ರೆ ನಾವು ಬರುವಂತ ವಚನಗಳನ್ನ ಕಾಣ್ತೇವೆ. ಪ್ರೇರೇಪಿಸಲ್ಪಡೋದಂದ್ರೆ ಈ ಪಾಪವು ಪ್ರೇರೇಪಿಸಲ್ಪಡುತ್ತದೆ. ಈ ಪಾಪ ಮಾಡುವುದಕ್ಕೆ, ಪಾಪವನ್ನು ಒಪ್ಪಿಕೊಳ್ಳುವುದಕ್ಕೆ, ಪ್ರೇರೇಪಿಸಲ್ಪಡೋದಕ್ಕೆ ದೈವತ್ವಕ್ಕೆ ವಿರುದ್ಧವಾದಂತ ಒಬ್ಬನು ಲೂಸಿಫರನು ಅಥವಾ ಸೈತಾನನು ಅವನ ಆಸೆ ನುಟ್ಟಿಸುತ್ತಾನೆ. ಆದ್ದರಿಂದ ಏನಾಯ್ತು, ಸರ್ವ ಸಭೆ ಮೇಲೆ ಪ್ರೇರೇಪಿಸಲ್ಪಟ್ಟಂತವನು ಆಕಾನನು, ಕದ್ದಂತವನು ಆಕಾನನು ದೇವರ ಕೋಪದಲ್ಲಿ ಬಂತು ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಗಮನಿಸುವಾಗ ಎಂತಹ ಒಂದು ಪಾಪ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಕದ್ದಿದ್ದರಿಂದ ಇನ್ನು ಅನೇಕ ವಿಷಯಗಳುಂಟು ಸತ್ಯವೇದದಲ್ಲಿ. ಪಾಪಕ್ಕೆ ಮೋಸ ಹೋಗಿ ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟು ಅವರಿಂದ ಪಾಪ ಮಾಡಿದವರಿಗೆ ಅಂತ ಶಿಕ್ಷೆ ಆಯಿತು. ಮತ್ತು ಅವರಿಂದ ಯಾರ್ಯಾರಿಗೆ ಇಲ್ಲಿ ಸರ್ವ ಸಭೆಯ ಮೇಲೆ ದೇವರ ಕೋಪವು ಬಂದಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ಪೂರ್ವಕಾಲ ಅಂತ ಇಲ್ಲೊಂದು ಸಹ ನೋಡ್ತೇವೆ, ಒಂದು ಘಟನೆಯನ್ನ.
ಹಳೆ ಒಡಂಬಡಿಕೆ 1 ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯದ 6-7 ಇಲ್ಲಿ ಗಮನಿಸುವಾಗ ಇಲ್ಲಿ ಸಹ ನೋಡ್ತೇವೆ. ಜರಹನ ಮಕ್ಕಳು ಜೆಂಬರಿ, ಏತಾನ್, ಏಮಾನ್, ಕಲ್ಕೋಲ್, ದಾರ, ಒಟ್ಟು 5 ಮಂದಿ. ಮೀಸಲಾದ ವಸ್ತುಗಳನ್ನು ಕದ್ದುಕೊಂಡ ಇಸ್ರೇಲರನ್ನು ಆಪತ್ತಿಗೆ ಗುರಿ ಮಾಡಿದ ಆಕಾರನು ಇಲ್ಲಿ ಸಹ ಆಕಾರ ಎಂಬುದಾಗಿ ನೋಡುವಾಗ ಆಕಾರ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಇವರಿಗೂ ಸಹ ಶಿಕ್ಷೆ ಬಂತು ಎಂಬುದಾಗಿ ಈ ಒಂದು ಕುಟುಂಬದ ವಿಷಯಗಳನ್ನ ಗಮನಿಸುತ್ತಾ ಇರುವಾಗ ಆ ಒಂದು ಶಿಕ್ಷೆಯನ್ನು ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೆ 2 ಪೂರ್ವಕಾಲ ವೃತ್ತಾಂತದ 24-18, 2 ಪೂರ್ವಕಾಲ ವೃತ್ತಾಂತದ 24ನೇ ಅಧ್ಯಾಯದ 18ನೇ ವಾಕ್ಯ ಇಲ್ಲಿ ನಾವು ಗಮನಿಸ್ತೇವೆ ಪ್ರೇರೆ. ಅಂದಿನಿಂದ ಅವರು ತಮ್ಮ ಪಿತೃಗಳ ದೇವರ ಯೆಹೋವನ ಆಲಯವನ್ನು ನಿರಾಕರಿಸಿ ಆಶೇರ್ ಸ್ತಂಭಗಳನ್ನು ವಿಗ್ರಹಗಳನ್ನು ಪೂಜಿಸುವರಾದರೂ ಸತ್ಯವನ್ನ ಬಿಟ್ಟು ಪಾಪಕ್ಕೆ ಮೋಸ ಹೋಗಿ. ಯಾಕೆಂದ್ರೆ ಈಗ ಇಲ್ಲಿ ನೋಡುವಾಗ ದೇವರ ಸಭೆಯಲ್ಲಿ ನೋಡುವಾಗ ಈಗ ನೋಡ್ತೇವೆ ಲೋಕದ ಒಂದು ಆಡಂಬರಗಳನ್ನ ಗಮನಿಸುವಾಗ ಇವತ್ತಿನ ದಿನದ ಅನೇಕ ದೇವರ ಮಕ್ಕಳು ಅಥವಾ ವಿಶ್ವಾಸಿಗಳ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳೋಣ. ಕೆಲವು ಆಡಂಬರದ ಅಂತ ಒಂದು ಸುತ್ತಮುತ್ತಲಾಗುವಂತ ಈ ಹಬ್ಬದ ಸಂಭ್ರಮದಲ್ಲಿ ಉತ್ಸವಗಳಲ್ಲಿ ಸಿಡಿಸುವುದು ಪಟಾಕಿ ಆ ಕುಣಿತಕ್ಕೆ ಸೋತು ಹೋಗಿ ಎಷ್ಟೋ ಜನ ವಿಶ್ವಾಸಿಗಳ ಮಕ್ಕಳ ತಂದೆ ತಾಯಿಗಳು ಸಭೆಯಲ್ಲಿ ಸಭಾ ಹಿರಿಯರುಗಳು ಸಭೆಯಲ್ಲಿ ಸಭಾ ಸೇವಕರುಗಳು ಆದರೆ ಈ ಒಂದು ಆಶ್ರಯ ವಿಗ್ರಹ ಸ್ತಂಭಗಳಿಗೆ ಇವರು ಹೋದ್ರು ಇವತ್ತಿನ ದಿನದಲ್ಲಿ. ಯಾಕಂದ್ರೆ ಇದನ್ನ ಯಾವುದೇ ಸಂದರ್ಭದಲ್ಲಿ ಬಹಳಷ್ಟು ಸಾರಿ ನಾನು ತಿಳಿದುಕೊಂಡಿದ್ದು ಹೇಳುವಂಥದ್ದು ಸಜೀವ ಸಾಕ್ಷಿ, ಸಜೀವವಾಗಿ ಕಂಡಂಥದ್ದು ಪ್ರೇರೆ. ಮೋಸ ಪಾಪಕ್ಕೆ ಮೋಸವಾಗಿ, ಯಾಕಂದ್ರೆ ಆ ಒಂದು ಕುಣಿತಕ್ಕೆ ಆ ಒಂದು ವಿಜೃಂಭಣೆಗೆ ಆ ಡೆಕೋರೇಷನ್ ಅದಕ್ಕೆ ಸೋತು ಹೋಗಿ ನಾವು ಎಷ್ಟು ಈಗ ನಮ್ಮ ಸಭೆಗಳಲ್ಲಿ ಪ್ರತಿ ವಾರ ದೇವರ ನಿಯಮದ ಪ್ರಕಾರ ಆರಾಧನೆ, ಸಭೆ ಕುರಿತು ಬೈಬಲ್ ಸ್ಟಡಿ ಇಂಥ ಕೂಟಗಳುಂಟು. ಆದ್ರೆ ಆಡಂಬರವಾಗಿರುವಂತ ಒಂದು ಕುಡಿಯುವಂಥದ್ದು ಕುಪ್ಪಳಿಸುತ್ತದಿಲ್ಲ. ಆದ್ರಿಂದ ಏನು ಅದಕ್ಕೆ ಸೋತು ಹೋಗಿ ಅಂದ್ರೆ ಪಾಪಕ್ಕೆ ಮೋಸ ಹೋಗಿ ಕುಣಿಯುವಂಥದ್ದು ಬೇಕು. ಇನ್ನೇನು ಅನೇಕ ಸ್ಥಳಗಳಲ್ಲಿ ಕುಡಿಯುವಂಥದ್ದು ಉಂಟು ಪ್ರೇರೆ. ಇದಕ್ಕೆ ಮೋಸ ಹೋಗಿ ಪಾಪಕ್ಕೆ ಮೋಸ ಹೋಗಿ ಆ ಪಾಪಕ್ಕೆ ಮೋಸ ಹೋದದ್ದರಿಂದ ಇಸ್ರಾಯೇಲರು ಅರಣ್ಯದಲ್ಲಿ ಅನುಭವಿಸಲ್ಪಟ್ಟಂತ ವಿಷಯಗಳನ್ನ ಇಬ್ರಿ ಗ್ರಂಥಕರ್ತ ಉದಾಹರಣೆಗೆ ತೋರಿಸುತ್ತಿದ್ದಾನೆ. ಅಲ್ಲಿ ನಡೆದಿದ್ದಂತ ಘಟನೆಗಳು. ಪಾಪಕ್ಕೆ ಮೋಸ ಹೋದರೆ, ಪಾಪಕ್ಕೆ ವಿಧೇಯರಾದರೆ, ದೇವರ ಪ್ರೀತಿಗೆ ಅವಿಧೇಯರಾದರೆ, ದೇವರ ಕೋಪವನ್ನು ಎಬ್ಬಿಸಿದರೆ ಏನಾಗುತ್ತದೆ ಎಂಬುದಾಗಿ ವಿವರಿಸಲ್ಪಟ್ಟಂತ ಗ್ರಂಥಕರ್ತನು ಇಬ್ರಿಯ ಗ್ರಂಥಕರ್ತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ಸಹ ರಾತ್ರಿ ವೇಳೆಯಲ್ಲಿ ಗಮನಿಸುವಾಗ ಆಕಾನನು ಮತ್ತು ಇಲ್ಲಿ ನೋಡುವಾಗ ಈ ಒಂದು ತಂಡವನ್ನ ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಅಂದಿನಿಂದ ಅವರು ತಮ್ಮ ಪಿತೃಗಳ ದೇವರ ಯೆಹೋವನು ಯಾರು ಇಲ್ಲಿ ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಆಶ್ಚರ್ಯ ಸ್ತಂಭಗಳನ್ನು ವಿಗ್ರಹಗಳು ಪೂಜಿಸುವರಾದರು ಅವರ ಈ ಅಪರಾಧ ದೆಸೆಯಿಂದ ಯೆಹೂದದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ದೇವ ಕೋಪ ಉಂಟಾಯಿತು. ಯೆಹೋವನವರನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕಾಗಿ ಅವರ ಬಳಿಗೆ ಪ್ರವಾದಿಗಳನ್ನು ಕಳಿಸಿ ಇವರ ಮುಖಾಂತರ ಎಷ್ಟು ಎಚ್ಚರಿಸಿದರು ಅವರು ಕಿವಿಗೊಡಲಿಲ್ಲ. ನೋಡಿ, ಯಾಕಂದ್ರೆ ಅದು ಹಾಗೆ ಇರುತ್ತದೆ. ತಾವು ಮಾಡುವಂಥದ್ದೇ ಸರಿ. ಎಷ್ಟು ಹೇಳಿದರೂ ಪಶ್ಚಾತ್ತಾಪ ಪಡುವಂಥದ್ದಿಲ್ಲ. ಯಾಕಂದ್ರೆ ನಾನು ಮಾಡುವುದು ಸರಿ ಎಂಬುದಾಗಿ ಹೇಳುವಂತ ಜನರಿಗೆ ಈ ವಾಕ್ಯ ಅರ್ಥ ಆಗುತ್ತಿದೆ. ಯಾಕಂದ್ರೆ ಆಸೆಯಾಗಿ ಈಗ ದೇವರ ಸನ್ನಿಧಿ ತಪ್ಪಿಸಿಕೊಂಡು ಪಾಪಕ್ಕೆ ದಾಸರಾಗಿ ಈ ಒಂದು ಪಾಪ ಕಾರ್ಯಗಳನ್ನು ಮಾಡಿದ್ದರಿಂದ ಅವರು ಒಪ್ಪಿಕೊಳ್ಳುವುದಿಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಗಮನಿಸುವಾಗ 1 ಅರಸು 14ರಲ್ಲಿ ಅರಸರುಗಳ ಮೊದಲು ಅರಸು 14ನೇ ಅಧ್ಯಾಯದ ಅಲ್ಲಿ ಸಹ ನೋಡ್ತೀವಿ 22ನೇ ವಾಕ್ಯ. ಇಲ್ಲಿ ನಾವು ಗಮನಿಸ್ತೇವೆ 22ನೇ ವಾಕ್ಯ ನೋಡುವಾಗ, ಯೆಹೂದ್ಯರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅವರು ತಮ್ಮ ಪಿತೃಗಳಿಗಿಂತಲೂ ದುಷ್ಟರಾಗಿ ಆತನನ್ನ ರೇಗಿಸಿದರು. ಏನ್ ಮಾಡಿದ್ರು? ಕೆಳಗಡೆ ಪಿತೃಗಳಂತೆ ಅವರು ತಮಗೋಸ್ಕರ ಪೂಜೆ ಸ್ಥಳ ಏರ್ಪಡಿಸಿಕೊಂಡ್ರು. ಪ್ರತಿಯೊಂದು ದಿನ್ನೆಯ ಮೇಲೆಯೂ ಚೆನ್ನಾಗಿ ಬೆಳೆದಿರುವ ಪ್ರತಿಯೊಂದು ಮರದ ಕೆಳಗೆಯೂ ಕಲ್ಲಿನ ಕಂಬಗಳನ್ನು ಆಶ್ಚರ್ಯ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿದರು. ಇದಲ್ಲದೆ ಅವರ ದೇಶದಲ್ಲಿ ವೇಶ್ಯವೃತ್ತಿಯನ್ನು ಅನುಸರಿಸುತ್ತಿರುವ ದೇವದಾಸ್ಯರು ಇದ್ದರು. ಯೆಹೋವನು ಅವರ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳಿಂದ ದುರಾಚಾರಗಳನ್ನೆಲ್ಲವರನ್ನು ನಡೆಸುವರಾದರು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಸಹ ಇದೊಂದು ಕಾರಣ. ಇದಿಷ್ಟೇ, ಈ ವಿಗ್ರಹಗಳನ್ನು ಮಾಡಿಕೊಳ್ಳುವಂಥದ್ದು ಉದ್ದೇಶ ವಿಜೃಂಭಣೆ, ಆಡಂಬರ.
ಅದೇ ಹೇಳ್ತಾ ಬಂದೆ, ಯಾಕಂದ್ರೆ ನೋಡಿದ್ದರಿಂದ ಹೇಳ್ತೇನೆ ಪ್ರೇರೆ. ಅನೇಕರು ಅದಕ್ಕೆ ಸೋತು ಹೋಗ್ತಾರೆ. ಅಲ್ಲೇನು ಇಲ್ಲ, ಸೃಷ್ಟಿಕರ್ತ ದೇವರು ಒಬ್ಬನೆಂಬುದಾಗಿ ತಿಳಿದುಕೊಂಡು ಇಲ್ಲೇನಿದೆ, ವಾಕ್ಯ ಹೇಳುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಆಹಾರಗಳನ್ನು ಆಡುವಂಥದ್ದು ಎಷ್ಟೇ ಇದೆ, ಅದ್ರ ಕುಣಿಯುವಂಥದ್ದಿಲ್ಲ, ಕುಬ್ಬಿಳಿಸುವಂಥದ್ದಿಲ್ಲ. ಇನ್ನು ನಮ್ಮ ಸಹೋದರ ಸಭೆಗಳಿಗೆ ಬಂದಾಗ ಯಾವುದೇ ರೀತಿಯ ಭಯಂಕರವಾದಂಥ ಮ್ಯೂಸಿಕ್ ಸಿಸ್ಟಮ್ ಇದು ಬೇಕು ಅನೇಕರಿಗೆ ಗೊತ್ತು. ಹೇಗೆ ಮ್ಯೂಸಿಕ್, ಆ ಮ್ಯೂಸಿಕ್ ಸಿಸ್ಟಮ್ ಇದ್ರೆ ಅಲ್ಲೇ ಪರವಶರಾಗ್ಬೇಕಂತೆ. ಅಂತಹ ಒಂದು ಮ್ಯೂಸಿಕ್ ಹಾಡಾಡುವಾಗ ಸ್ವಲ್ಪ ಸಂಗೀತ ಬಾರಿಸುವ, ಆರಾಧನೆಯಲ್ಲಂತೂ ಇಲ್ಲವೇ ಇಲ್ಲ. ಒಂದು ವೇಳೆ ಬೇರೆ ನನಗಂತೂ ಗೊತ್ತಿಲ್ಲ, ನಮ್ಮ ಸಭೆಯಲ್ಲಂತೂ ಯಾವುದೂ ಇಲ್ಲ. ಆರಾಧನೆ ಸಂದರ್ಭದಲ್ಲಿ ಒಂದು ವೇಳೆ ಚಪ್ಪಾಳೆ ತಟ್ಟುವುದಕ್ಕೂ ಸಹ ಅಷ್ಟೊಂದು ಅನುಮತಿ ಇಲ್ಲ, ತಟ್ಟುವಂತವ್ರು ಇಲ್ಲ. ಆರಾಧನೆ ಸಮಯವನ್ನು ಬಿಟ್ಟು ಬೇರೆ ಸಮಯದಲ್ಲಿ ಒಂದು ವೇಳೆ ಒಂದು ಡೆಕ್ಕಿಯನ್ನು ಬಾರಿಸಬಹುದು, ಆದ್ರೆ ಆರಾಧನೆ ಮಾಡುವಾಗ, ಯಾಕಂದ್ರೆ ನಾನು ಹೇಳ್ತಿರುವಂತದ್ದು ಇಲ್ಲಿ ಆರಾಧನೆ ಸಂದೇಶ ಅಲ್ಲ, ಲೋಕದ ಯಾಕೆ ಎಂದು ವಿಷಯಗಳಲ್ಲಿ ಅನೇಕರು ಹೋಗ್ತಾರೆ ಅಂದ್ರೆ ಅಲ್ಲಿ ನಡೆದ ಒಂದು ಆಡಂಬರ. ಏನು ಈ ಆಡಂಬಕ್ಕೆ ಅಂದ್ರೆ ಪಾಪ, ಅದು ಸೋತು ಹೋಗಿ ಮೋಸ ಹೋಗಿ ಭ್ರಷ್ಟರಾದರೆಂಬುದಾಗಿ ಇಲ್ಲಿ ನಾವು ಗಮನಿಸ್ತೇವೆ. ಮೊದಲನೇದಾಗಿ ನೋಡುವಾಗ ಆಕಾನನು ಮತ್ತು ಬಿಳಾಮನ ಕುರಿತಾಗಿ ನಾವು ನೋಡ್ತೇವೆ ಪ್ರಿಯರೇ. ಹೀಗೆ ಅನೇಕರು ಈ ಪಾಪಕ್ಕೆ ಮೋಸ ಹೋದರು. ನೋಡುವಾಗ ಆಕಾನ ಕುರಿತಾಗಿ ಕನ್ನಡದಲ್ಲಿ ದೇವರಿಗೆ ಮೀಸಲಾದ ವಸ್ತುಗಳಂತಿದೆ, ಅದನ್ನು ತೆಲುಗು ನೋಡುವಾಗ ಒಂದು ಬರೆಯಲ್ಪಟ್ಟಿದೆ, ಆಕಾನನು ಬಂಗಾರವನ್ನ ಆಶಿಸಿದನು ಅಥವಾ ಆಕಾನನು ಬಂಗಾರವನ್ನ ಬಯಸಿದನೆಂಬುದಾಗಿ ತೆಲುಗಲ್ಲಿ ಒಂದು ಉತ್ತಮವಾದೊಂದು ಹಾಡು ಸಹ ಇದೆ. ಗೆಹಾಜಿ ಪೊರುಗೆಲ ಓ ಮಾನವ ನಯಮಾನು ಕುಷ್ಟಗ ಇಕ ನಿಲ್ವವ ಈಕ ಗೆಲ್ವರ ಎಂಬುದಾಗಿ ಒಂದು ಹಾಡನ್ನು ಆಡುವಾಗ ಅದನ್ನಲ್ಲಿ ನಾವು ಗಮನಿಸ್ತೇವೆ ಪ್ರೇರೆ. ಬಂಗಾರ ಅಂದ್ರೆ ಹಣ ಎಂಬುದ ಅಂದ್ರೆ ಬಂಗಾರ ವಿಷಯದಲ್ಲಿ ನೋಡಿದೆ. శపితమైన దాని విషయంలో ఇశ్రాయేలు తిరుగుబాటు చేసిరి ఎట్లనగా యూదా గోత్రముల జరాహు ముని మనవుడును జబ్ది మనవుడును కర్మి కుమారుడైన ఆకాను శపితము చేయబడిన దానిలో కొంత తీసుకొనిను గనక యెహోవా ఇశ్రాయేలు మీద కోపించెను ಎಂಬುದಾಗಿ ಇಲ್ಲಿ ಗಮನಿಸ್ತೇವೆ ಪ್ರೇರೆ. ಮತ್ತು ಅನೇಕ ವಿಷಯಗಳನ್ನ ನಾವು ಕಲಿತಾ ಇದ್ದೇವೆ. 2 ಅರಸರಲ್ಲಿ ನಾವು ಗಮನಿಸುವಾಗ 2 ಅರಸು, ನಾನು ರೆಫರೆನ್ಸ್ ಹೇಳೋದಕ್ಕಿಂತ ಮುಂಚೆ ಎಲ್ಲ ತಿಳಿದ್ದರಿಂದ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. 2 ಅರಸರಲ್ಲಿ ನಾವು ಕೇಳಿಸಿಕೊಂಡಾಗ 5ನೇ ಅಧ್ಯಾಯದ 20ನೇ ವಾಕ್ಯಕ್ಕೆ ಬರುವಾಗ ಇಲ್ಲಿ ಗೆಹಾಜಿಯ ಕುರಿತಾಗಿ ನೋಡ್ತೇವೆ ಪ್ರೇರೆ. ಗೆಹಾಜಿ ಎಲೀಷನ ಸೇವಕನು, ನಮಾನನ ಕುಷ್ಠ ವಾಸಿಯಾಗಿದ್ದರಿಂದ ಅವನು ತಂದಂತ ಕಾಣಿಕೆಯನ್ನ ಎಲೀಷನು ಬೇಡ ಎಂಬುದಾಗಿ ಹೇಳಿದಾಗಲೂ ಅವನು ತಂದಂತ ಕಾಣಿಕೆಗೋಸ್ಕರವಾಗಿ ಆಸೆ ಪಟ್ಟಂತ ಗೆಹಾಜಿ ಇಲ್ಲಿ ನೋಡ್ತೇವೆ. ಬೆಳ್ಳಿ ಬಂಗಾರ ಬಟ್ಟೆಗಳನ್ನು ನೋಡ್ತೇವೆ ಪ್ರೇರೆ. ಇದನ್ನ ಆಸೆ ಪಟ್ಟಂತ ಗೆಹಾಜಿ, ಆಕಾನನು, ಬಿಳಾಮನು, ಗೆಹಾಜಿ ಇವರು ಪಟ್ಟಂತ ಒಂದು ಆಸೆ. ನಾನೊಂದು ವಿಷಯವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಸೇವೆಗೆ ಕಳಿಸಲ್ಪಟ್ಟಂತ ನಾಯಕರುಗಳು ಸೇವೆಯ ಒಂದು ಭಾರ, ಸೇವಾ ಕ್ಷೇತ್ರದಲ್ಲಿ ಏನು ಮಾಡಬೇಕು ಮಾಡಬಾರದೆಂಬುದಾಗಿ ಹೇಳಲ್ಪಟ್ಟಂತವರು ಮತ್ತೆ ಏನು ಮಾಡಬಾರದೆಂಬುದಾಗಿ ಹೇಳಿದರೋ ಅದನ್ನೇ ಮಾಡೋದಕ್ಕೆ ಪ್ರೇರೇಪಿಸಲ್ಪಟ್ಟು ಅನೇಕ ಸ್ಥಳಗಳಲ್ಲಿ ಕರೆದುಕೊಂಡು ಹೋದ ವಿಷಯಗಳನ್ನ ನಾನು ನೆನಪಿಗೆ ತರ್ತೇನೆ ಪ್ರೇರೆ. ತುಂಬಾ ಸಂತೋಷವಾದ ಒಂದು ವಿಷಯ ಹೇಳುವಾಗ ಬಹಳ ಕ್ರಮ, ಒಳ್ಳೆ ರೀತಿಯ ನುಡಿಗಳು, ಆದರೆ ಹೇಳಿದ ರೀತಿಯಲ್ಲದೆ ಯಾವ ವ್ಯಕ್ತಿ ಏನು ಮಾಡಬಾರದೆಂಬುದಾಗಿ ಹೇಳಿದರೋ ಅದೇ ವ್ಯಕ್ತಿಯೇ ಮಾಡಬಾರದೆಂಬ ಕೆಲಸಕ್ಕೋಸ್ಕರವಾಗಿ ಕಳಿಸಲ್ಪಟ್ಟದ ದಿನಗಳನ್ನ ನಾನಿಲ್ಲಿ ನೆನಪಿಗೆ ತಂದುಕೊಳ್ತೇನೆ. ಹೇಳಿದಂತೂ ಈಗ ಅನೇಕರು ಹೇಳ್ತಾರೆ, ಹೊನ್ನು ಹೆಣ್ಣು ಸ್ವಂತವಾಗಿರ್ಬೇಕೆಂಬುದಾಗಿ. ಈ ರೀತಿಗಳು ಅಂದ್ರೆ ಹೊನ್ನು ಎಂಬುದಾಗಿ ನೋಡುವಾಗ ಹಣ ಆಸ್ತಿ, ಹಣ ಬೇಕು ನಮಗೆ, ಆದ್ರೆ ಹಣ ಸಂಪಾದಿಸಕ್ಕೋಸ್ಕರವಾಗಿ ಹೇಳೋಕನುಸಾರವಾಗಿರುವಂತ ಅನೇಕರು ನಾವು ನೋಡ್ತಾ ಇರ್ತೇವೆ. ನೀತಿಗೋಸ್ಕರ ಅವರನ್ನ ಬಲಿ ಕೊಟ್ಟರು, ಇವರನ್ನ ಬಲಿ ಕೊಟ್ಟರು ಎಂಬುದಾಗಿ. ಹಣ ಬೇಕು, ಅದು ಹಣ ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ ನಾನಾ ರೀತಿಯ ಮಾರ್ಗಗಳು ಭೂಲೋಕದಲ್ಲಿ ಕಷ್ಟಪಟ್ಟು, ಅದಕ್ಕೆ ದೇವರ ಕೇಳುವಂಥದ್ದು, ಸೋಮಾರಿ ಹಿರಿಯ ಬಳಿಗೆ ಹೋಗಿ ಬುದ್ಧಿಯನ್ನು ಕಲಿತುಕೋ. ಶ್ರಮೆ ಹಾಕಿ
ಪ್ರಪ್ರಥಮದಲ್ಲಿ ದೇವರು ಸೃಷ್ಟಿ ಮಾಡಿದಾಗ ಮನುಷ್ಯನಿಗೆ ಹೇಳಿದ್ದು ಈ ಭೂಮಿಯ ಮೇಲೆ ವ್ಯವಸಾಯ ಮಾಡಿ ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಈ ಭೂಮಿಯ ಮೇಲೆ ಕೆಲಸ ಕಾರ್ಯಗಳನ್ನು ಮಾಡಿ ಸಂಪಾದಿಸುವುದಕ್ಕೋಸ್ಕರವಾಗಿ ದೇವರು ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನ ಜ್ಞಾನವನ್ನು ಕೊಟ್ಟಿದ್ದಾನೆ. ಸಂಪಾದಿಸಬಹುದು, ಒಂದು ವೇಳೆ ಒಳ್ಳೆ ಬುದ್ಧಿವಂತರಾಗಿ ಉದ್ಯೋಗವನ್ನು ಪಡೆದು. ಅದನ್ನ ಬಿಟ್ಟು ಯಾರೋ ಎಲ್ಲೋ ಅಡಗಿಸಿಟ್ಟಂತ, ಯಾರು ಇದಕ್ಕಾಗಿ ಓಡಬಾರದು, ಇದರಿಂದ ಓಡಬಾರದು ಎಂಬುದಾಗಿ ಹೇಳಿದ್ರು, ಅವರೇ ಅದು ಸಿಕ್ಕುದಕ್ಕೋಸ್ಕರವಾಗಿ ಸಾಧ್ಯವಾದರೆ ಆ ಸಿಕ್ಕುದಕ್ಕೋಸ್ಕರವಾಗಿ ನನ್ನನ್ನೇ, ಬೇರೆಯವರ ಕುರಿತು ಹೇಳ್ತಾ ಇಲ್ಲ, ನನ್ನನ್ನಲ್ಲಿ ಬಲಿ ಕೊಡುವಂತಹ ಸಮಯ ಸಂದರ್ಭಗಳನ್ನು ಎದುರುಕೊಂಡಂತ ವ್ಯಕ್ತಿ ನಾನು ಇಲ್ಲಿ ನಿಂತಿದ್ದೇನೆ ಪ್ರಿಯ. ಇದು ಅದು ಸಿಕ್ಬೇಕು, ಯಾವುದು ನಿಧಿ ಒಬ್ಬಂಟಿಗೆ ನಾಯಿ ಕಳಿಸಿಬಿಟ್ಟು ಯಾರೋ ಜೊತೆಯಲ್ಲಿ ಕಳಿಸ್ಬಿಟ್ಟು ಅಲ್ಲಿ ಯಾರೂ ಇರಲಿಲ್ಲ ಪ್ರಿಯರೇ. ಒಂದು ವೇಳೆ ಈ ಜ್ಯೋತಿಷ್ ಹೇಳ್ತಾರಲ್ಲ, ಇವನು ಬಲಿ ಕೊಟ್ರೆ ಇಷ್ಟು ಬಂಗಾರ ಸಿಗುತ್ತೆ, ಹಿರಿಯರು ಕೇಳಲೇಬೇಕು. ಆದ್ರೆ ಆ ರಾತ್ರಿ ಆದಂತ ಒಂದು ಘಟನೆ ಕರ್ತನ ಮಹಾಕೃಪೆ. ನಾನು ಹೇಳುವಂಥದ್ದು ಪ್ರಿಯರೇ, ಮನುಷ್ಯನು ಹೇಳುತ್ತಾನೆ, ಅದು ನಡೆಯುವುದಿಲ್ಲ. ಅದು ಮಾಡಬಾರದೆಂಬುದಾಗಿ ಹೇಳಿದಂಥವ್ರು ಅದನ್ನ ಪಡೆದುಕೊಳ್ಳೋಕೋಸ್ಕರವಾಗಿ ನನಗೆ ತಿಳಿದ ರೀತಿಯಲ್ಲಿ ಕಳಿಸಿದಾಗ ರಾತ್ರಿ 8 ಗಂಟೆ ಸಮಯದಲ್ಲಿ ಆ ಒಂದು ಸ್ಥಳ, ಸುಮಾರು ನಾನಿರುವಂತಹ ಈ ಸ್ಥಳಕ್ಕೂ ಅವರನ್ನು ಕಳಿಸಿದ ಸ್ಥಳಕ್ಕೂ ಸುಮಾರು 120 ಕಿಲೋಮೀಟರ್. 8 ಗಂಟೆಗೆ ಮಳೆ ಪ್ರಾರಂಭವಾಯಿತು ದೇವರ ಕೃಪೆಯಿಂದ. ಅವಾಗ ಅವ್ರು ಮಾಡುವಂತ ಕೆಲಸ ಕಾರ್ಯ ಮಳೆ ಬಂದ್ರೆ ಅದು ಆಗಲ್ಲ ಅಂತ ನಿಲ್ಲಿಸ್ಬಿಟ್ರು. 8 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ತನಕ ಸತತವಾಗಿ ನೆನೆದುಕೊಂಡು ಗಾಡಿ ಓಡಿಸಿಕೊಂಡು ಬಂದ ದಿನಗಳನ್ನ ನಾನು ನೆನಪಿ ತಂದು ಬಹಳಷ್ಟು ಸಾರಿ ದುಃಖಿಸುವನಾಗಿದ್ದೇನೆ. ಪ್ರಿಯರೇ, ಈ ವಾಕ್ಯ ಹೇಳುವಂಥದ್ದು ಪಾಪ ಮಾಡೋದಕ್ಕೋಸ್ಕರ ಪ್ರೇರೇಪಿಸಲ್ಪಡುವಂಥದ್ದು. ಇದನ್ನ ಹೇಳುವಂಥದ್ದು ಮಾಡಬಾರದು ಎಂಬುದಾಗಿ ಹೇಳುವಂತವರು ಜೀವಿತ ಕಾಲವೆಲ್ಲವೂ ಆಗ್ಲೇ ಇದನ್ನು ಮಾಡಬಾರದು ಎಂಬುದಾಗಿ ನಾವು ಒಂದು ಒಳ್ಳೆ ಮಕ್ಕಳಿಗೆ ಹೇಳ್ತೇವೆ. ಈಗ ಅನೇಕ ನಾವು ಹೇಳುವಂಥದ್ದು ಈಗ ನೋಡ್ತಾ ಇರ್ತೇವೆ. ಒಂದು ಈ ಧೂಮಪಾನ, ಬೀಡಿ, ಸಿಗರೇಟ್, ಈ ಒಂದು ಮದ್ಯಪಾನ, ಇದ್ರ ಮೇಲೆ ನೋಡ್ತೇವೆ. ಧೂಮಪಾನವು ಆರೋಗ್ಯಕ್ಕೆ ಹಾನಿಕರ, ಮದ್ಯಪಾನ ಆದ್ರೇನು ಅದ್ರ ಮೇಲೆ ಇರುತ್ತೆ, ಆದ್ರೆ ಅದು ಮಾರುವಂತವರು ಅದನ್ನ ಬಿಡೋದಿಲ್ಲ. ಹೀಗೆ ಯಾರು ಈ ಒಂದು ಮಾಡಬಾರದು ಎಂಬುದಾಗಿ ಹೇಳಿದ್ರು, ನಾನು ಹೇಗೆ ಕೇಳ್ತಂದ್ರೆ, ಈ ಒಂದು ಆಕಾನನ ಹಾಗೆ, ಈ ಬಿಳಾಮನ ಹಾಗೆ, ಈ ಗೆಹಜಿ ಹಾಗೆ ಹಿಂಬಾಲಿಸಿದಾಗ ದೇವರ ಮಹಾಕೃಪೆಯಿಂದ ಇವರು ಅರ್ಥ ಆಯ್ತು, ದೇವರ ಕರೆಯುವಿಕೆ ಇವರ ಹತ್ರ ಇದ್ರೆ ಇದು ವಾಕ್ಯಾನುಸರಿದಂತ ನಡವಳಿಕೆ ಎಲ್ಲ ಎಂಬುದಾಗಿ ಯಾವಾಗ ಅವ್ರ ಸಹವಾಸಕ್ಕೆ ದೂರವಾದವೋ ಆಗ ಕರ್ತನ ತಾನೇ ನಮ್ಮನ್ನ ಕರೆದಾತನ ನಂಬಿಗಸ್ತನ ಪ್ರೇರೆ ತನ್ನ ಕೈಗಳಲ್ಲಿ ಇಟ್ಟುಕೊಂಡು ಆತನ ಬೆಳೆಸುತ್ತಿದ್ದಾನೆ. ನಾನು ದೇವರಿಗೆ ತುಂಬಾ ಸ್ತೋತ್ರ ಮಾಡುವನಾಗಿದ್ದೇನೆ. ನಾವು ಗಮನಿಸುವಂಥದ್ದು ರಾತ್ರಿ ಈ ಗೆಹಜಿ ಒಂದು ವಿಷಯವಾಗಿ ನೋಡ್ತಾ ಇದ್ದೇವೆ, ಏನಾಯ್ತು ಎಂಬುದಾಗಿ. ಮತ್ತು 2 ಸಮುವೇಲ 11ನೇ ಅಧ್ಯಾಯಕ್ಕೆ ನಾವು ಬಂದಾಗ ದಾವೀದನ ಒಂದು ಪಾಠನ ಇದಲ್ಲಿ, ದಾವೀದನ ನೀಚ ಕೃತ್ಯಗಳು ಎಂಬುದಾಗಿ. ಪ್ರಿಯರೇ, ಆದ್ದರಿಂದ ರಾತ್ರಿ ಕಲಿಯುವಂಥದ್ದು ಇಬ್ರಿಯರಿಗೆ ಬರೆದ ಪತ್ರಿಕೆ ಪಾಪಕ್ಕೆ ಮೋಸ ಹೋಗಿ ಎಂಬುದಾಗಿ ನೋಡ್ತಾ ಇದ್ದೇವೆ. ಪಾಪಕ್ಕೆ ಮೋಸ ಹೋದರೆ ಆಗುವಂತ ಅನಾಹುತಗಳು. ಆಕಾನನಿಗೆ ಏನಾಯ್ತು? ಬಿಳಾಮನ ಸ್ಥಿತಿ, ಬಿಳಾಮನು ಮಾತು ಕೇಳದಿದ್ದಾಗ ಕತ್ತೆಯಿಂದ ಮಾತಾಡಬೇಕಾಯ್ತು. ಗೆಹಜಿಗೆ ಕುಷ್ಠವು ಬಂತು. ಅದಕ್ಕಾಗಿ ಭಕ್ತನಾದ ಪೌಲನು ತಿಮೋತಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನೋಡೋಣ. 2 ತಿಮೋತಿ 4ನೇ ಅಧ್ಯಾಯದ 10ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಬೇರೆ ನೋಡುವಾಗ ಇಲ್ಲಿ ನೋಡ್ತೇವೆ, ಯಾಕೆಂದರೆ ದೇವನು ಇಹಲೋಕವನ್ನು ಪ್ರೀತಿಸಿ, ಇದೊಂದು ಮಾತನ್ನ ನಾನು ಆರಿಸಿಕೊಂಡಿದ್ದೇನೆ, ದೇವನು ಇಹಲೋಕವನ್ನ ಪ್ರೀತಿಸಿ ನನ್ನನ್ನು ಬಿಟ್ಟು ಎಂಬುದಾಗಿ ಪೌಲನು ತನ್ನ ಒಂದು ತಂಡವನ್ನು ಕುರಿತು ಇಲ್ಲಿ ದೇಮನ ಕುರಿತಾಗಿಯೂ, ಕ್ರೆಸ್ಕನು ಗಲಾತ್ಯಕ್ಕೂ, ತೀತನು ದಲ್ಮಾತಕ್ಕೂ ಹೋದರು, ಲೂಕನು ಮಾತ್ರ ನನ್ನ ಜೊತೆಯಲ್ಲಿ ಇದ್ದನೆಂಬುದಾಗಿ ಹೇಳೋದನ್ನು ಗಮನಿಸ್ತೇವೆ. ಇಹಲೋಕವನ್ನು ಪ್ರೀತಿಸಿ. ಈ ದಿನದಲ್ಲಿ ಅನೇಕ ಜನರು ಸೇವೆ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಟ್ಟದ್ದು, ಸೇವೆ ಬಂದು ಒಂದು ವೇಳೆ ಎಷ್ಟೇ ಕಷ್ಟ ಆದ್ರೂ ನೇಗಿಲ ಮೇಲೆ ಕೈ ಹಾಕಿದಂಥವ್ರು, ಹೇಗೆ ಸಂಘ ಸಂಸ್ಥೆಗಳ ಕೈ ಬಿಟ್ಟರು ಕರೆಯಲ್ಪಟ್ಟ ಕರ್ತನ ಕೈ ಬಿಡದಿಲ್ಲ ಪ್ರೇರೆ. ನಾನು ಅನೇಕ ಸರಿ ಆಸೆ ಪಡುವಂಥದ್ದು, ಆ ದಿನ ಹೀಲೇನಿಗೆ ಹಳ್ಳದಲ್ಲಿ ನೀರು ಬತ್ತಿ ಹೋದಾಗ ವಿಧವೆ ಮನೆ ತೋರಿಸಿದ ದೇವರು ಇಂದು ಇದ್ದಾನೆ ಪ್ರೇರೆ. ಪೋಷಣೆ ಮಾಡುವಂತ ಪೋಷಣೆ ಕರ್ತನು ಯಾವ ಕಾಲಕ್ಕೆ ಯಾವ ರೀತಿಯ ನಮ್ಮನ್ನ ಪೋಷಣೆ ಮಾಡಬೇಕು ಅದನ್ನ ದ್ವಾರಗಳನ್ನು ಅದಕ್ಕೆ ದೇವರು ಕೇಳುವಂಥದ್ದು, ಈಗ ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಎಂಬುದಾಗಿ ಫಿಲಿಪ್ಪಿ ಸಭೆಗೆ ಹೇಳುವಾಗ ಪ್ರೇರೆ. ಆದ್ರೆ ಈ ರಾತ್ರಿ ನಾವು ಕಲಿಯುವಂಥದ್ದು, ಇಲ್ಲಿ ತಿಳಿದುಕೊಳ್ಳುವಂಥದ್ದು, ಪೌಲನು ಹೇಳ್ತಾನೆ, ದೇವನು ಇಹಲೋಕನ ಪ್ರೀತಿಸಿ ನನ್ನನ್ನು ಬಿಟ್ಟು. ಇಹಲೋಕದ ಒಂದು ಪ್ರೀತಿ ಅದು ಏನು ಎಂಬುದಾಗಿ
ಗಮನಿಸುವಾಗ ನೋಡ್ತೇವೆ 2 ಪೇತ್ರ 2ನೇ ಅಧ್ಯಾಯದಲ್ಲಿ 2 ಪೇತ್ರ 2ನೇ ಅಧ್ಯಾಯದ 15-16ನೇ ವಾಕ್ಯದಲ್ಲಿ ಗಮನಿಸುವಾಗ ಇಲ್ಲಿ ನಾವು ನೋಡ್ತೇವೆ, ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೆಯೂರನ ಮಗನಾದ ಬಿಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಈ ಬಿಳಾಮ ಅಧರ್ಮದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು, ಆದರೆ ಅವನ ಅಕ್ರಮಕ್ಕೆ ಖಂಡನೆ ಆಯಿತು. ಇದು ನೋಡ್ತಾ ಇದ್ದೇವೆ ಪ್ರೇರೆ. ಆದ್ದರಿಂದ ಮತ್ತು 1 ಯೋಹನ 2ನೇ ಅಧ್ಯಾಯ, ಯೋಹನ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯದ 15ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಇದನ್ನು ಗಮನಿಸುವಾಗ ಲೋಕವನ್ನಾಗಲಿ ಲೋಕದಲ್ಲಿ ಇರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದರೆ, ಅಂದ್ರೆ ಯಾರು ಪ್ರೀತಿ ಮಾಡೋದಕ್ಕೆ ಈ ಒಂದು ಇಲ್ಲಿ ಬರೆಯಲ್ಪಟ್ಟಿದೆ, ತಂದೆ ಮೇಲಿನ ಪ್ರೀತಿಯನ್ನು ಇಲ್ಲಿ ಇಲ್ಲ. ಯಾವುದು ಲೋಕದ ಆಸೆ? ಗೆಹಾಜಿ, ದಾವೀದನು, ಹೊಸೊಡಂಬಡಿಕೆಯಲ್ಲಿ ಬರುವಾಗ ಯೂದನು, ಅನಾನೀಯ, ಸಫೇರ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಇದು ಪಾಪಕ್ಕೆ ಮೋಸ ಹೋಗಿ, ಅಂದ್ರೆ ಪಾಪವು ತೋರಿಸಲ್ಪಡೋದು ಆಸೆ, ಆ ಸೌಂದರ್ಯ ಅಥವಾ ಒಂದು ದೊಡ್ಡಸ್ತಿಕೆ, ಅದನ್ನು ನಾನು ಹೀಗಾದ್ರೆ ಹೀಗೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಇವರ ಸಮಯದ ಕಾರಣ ಒಂದು ಸಣ್ಣ ನಮ್ಮ ಅಜ್ಜಿ ಹೇಳ್ಕೊಟ್ಟ ಒಂದು ಸಣ್ಣ ಸ್ಟೋರಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ನಾವು ಚಿಕ್ಕವನಾಗಿದ್ದಾಗ ಒಬ್ಬ ವ್ಯಕ್ತಿ, ಒಬ್ಬ ಹಳ್ಳಿ ಹುಡುಗ ಒಂದು ಸೋಮಾರಿ ಆಟ ಆಡುವಾಗ ಆ ದಾರಿಯಲ್ಲಿ ಒಬ್ಬ ತಾತ ತುಪ್ಪ ಮಾರೋದಕ್ಕೋಸ್ಕರವಾಗಿ ಒಂದೂರಿಂದ ಇನ್ನೊಂದು ಊರಿಗೆ ತುಪ್ಪ ಮಾರೋದಕ್ಕೋಸ್ಕರ ಹೋಗ್ತಾ ಇರ್ತಾರೆ. ಈ ತುಪ್ಪ ಮಾರೋದಕ್ಕಾಗಿ ಹೋಗುವಂತ ತಾತ ಈ ಹುಡುಗ ಹೇಳ್ತಾನೆ, ನಾನು ತುಪ್ಪದ ಕೊಡ ಭಾರ ಇದೆ, ನೀನ್ ಹೊತ್ಕೋ, 1-2 ಕಿಲೋಮೀಟರ್ ಹೋಗೋಣ, ನನ್ನ ಜೊತೆಯಲ್ಲಿ ಬಂದ್ರೆ ನಿನಗೆ ₹1 ಕೂಲಿ ಕೊಡ್ತೀನಿ ಎಂಬುದಾಗಿ. ಹುಡುಗ ತುಪ್ಪದ ಕೊಡನ್ನು ಹೊತ್ಕೊಳ್ತಾನೆ. ಹೊತ್ಕೊಂಡು ಅವನು ಆಲೋಚನೆ ಮಾಡ್ತಾನಂತೆ, ತಾತ ₹1 ಕೊಡ್ತಾನೆ, ಈ ರೂಪಾಯಿಗೆ ನಾನೊಂದು ಕೋಳಿ ಮರಿ ತರಬೇಕು. ಕೋಳಿ 10 ಮೊಟ್ಟೆ ಆಗುತ್ತೆ, 10 ಮರಿ ಮಾಡುತ್ತೆ. 10 ಮರಿ ದೊಡ್ಡವಾದ್ಮೇಲೆ ಅದನ್ನ ಮಾರಿ ಒಂದು ಮೇಕೆ ತರಬೇಕು. ಮೇಕೆ 3 ಮರಿ ಆಗುತ್ತೆ, ಹಾಗೆ 25 ಆಗುತ್ತೆ. ಆ 25 ಮಾರಿ ಜೊತೆ ಹೋರಿ ತರಬೇಕು. ಹೀಗೆ ಎಲ್ಲ ಆದ್ಮೇಲೆ ನಾನು ಮದುವೆ ಮಾಡ್ಕೋಬೇಕು. ಸರಿ ಆಯ್ತು. ಮದುವೆ ಆದ್ಮೇಲೆ ನನ್ನ ಹೆಂಡತಿನ ಹೆಂಗ್ ಹೊಡಿಬೇಕಂತ ಹೇಳ್ಬಿಟ್ಟು ಆ ತುಪ್ಪದ ಕೊಡ, ಅದು ಯಾವುದು ಮಡಕೆ, ಮಣ್ಣಿನ ಮಡಕೆ, ನನ್ನ ಹೆಂಡತಿನ ಹೆಂಗೆ ಹೊಡಿಬೇಕು ಎಂಬುದಕ್ಕೆ ತಪ್ಪತ್ತ ನೆಲಕ್ಕೆ ಕೊಡದಂತೆ ಕೊಡ ಹೊಡೆದೋಯ್ತು ಎಂಬುದಾಗಿ ನೋಡ್ತಿರ್ತಾರೆ. ಅಂದ್ರೆ ಆಸೆ ಏನು ಇರೋ ತಾತ ₹1 ಕೈ ಕೊಡ್ಲಿಲ್ಲ. ಮನುಷ್ಯ ಏನೋ ಈ ರೀತಿಯಾಗಿ ಬೆಳಿತಾನೆ. ಮತ್ತೊಬ್ರು ಹೇಳ್ತಾ ಇದ್ರು, ಮನುಷ್ಯನಿಗೆ ಎಷ್ಟಾದ್ರೂ ಸಾಲದು, ಪ್ರಿಯರು ಇರುವುದರಲ್ಲಿ ತೃಪ್ತರಾಗಿರು. ಅದು ದೇವರ ವಸ್ತುಗಳಲ್ಲಿ ಆಕರನ್ನ ಕೈ ಹಾಕದಿದ್ದರೆ, ಬಿಳಾಮನ ದೇವರ ಮಾತಿಗೆ ವಿಧೇಯನಾಗಿದ್ದರೆ, ತನ್ನ ಸೇವಕನಾಗಿರುವ ಎಲೀಷನ ಬೇಡ ಎಂಬ ವಸ್ತುಗಳಿಗೆ ಮೋಸ ಹೋಗದೆ ಎಷ್ಟೊಂದಿದೆ ಎಂಬುದಾಗಿ ಆಸೆ ಪಡೆದ ಗೆಹಾಜಿ ಸುಮ್ಮನಿದ್ದರೆ ಕುಷ್ಠ ಬರ್ತಿರ್ಲಿಲ್ಲ ಪ್ರೇರೆ. ಮತ್ತೆ ದಾವೀದನು ಮನೆಯ ಮೇಲೆ ಸಂಚರಿಸುವಾಗ ಸ್ನಾನ ಮಾಡುತ್ತಿರುವಂತ ಸ್ತ್ರೀಯನ್ನು ನೋಡದೇ ಇದ್ದರೆ ಪ್ರೇರೆ, ಪಾಪಕ್ಕೆ ಮೋಸ ಹೋಗಿ ಅನುಭವಿಸಿದಂತ ಆ ದೇವರ ಕೋಪ, ದೇವರ ಶಿಕ್ಷೆ ಏನೆಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಆದ್ರಿಂದ ಗ್ರಂಥಕರ್ತನ ಹೇಳುವಂಥದ್ದು ಪಾಪಕ್ಕೆ ಮೋಸ ಹೋಗಿ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತ ಬರೆಯಲ್ಪಟ್ಟಂತ ಆ 3ನೇ ಅಧ್ಯಾಯದ ಆ ಒಂದು ವಾಕ್ಯವು ಇದನ್ನ ಏನ್ ಕಲಿಬೇಕೆಂಬುದಾಗಿದ್ದಾಗ ದೇವರಾತ್ಮ ನನಗೆ ಕೊಟ್ಟಂತ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ. ಕಠಿಣರಾಗ್ತಾರೆ ಇಲ್ಲ, ನಾನು ಮೈ ಮಾಡ್ತೇನೆ. ಕೆಲವು ಹೇಳ್ತಾರೆ ನಾವೇನ್ ಸ್ಪೆಷಲ್ ಮಾಡ್ತಾ ಇದೀವ, ಪ್ರಪಂಚದಲ್ಲಿ ಯಾರು ಮಾಡಲಿಲ್ಲ. ಅನೇಕರು ಆಂಧ್ರದಲ್ಲಿ ಹೇಳ್ತಾರೆ, ಪವನ್ ಕಲ್ಯಾಣ್ ಅವರು ಒಳ್ಳೆ ಹೀರೋ ಆಗಿದ್ರು, 3 ಜನ ಹೆಂಡತಿ ಇವತ್ತು DCM ಆಗಿದ್ದಾರೆ, ನಾವೇನ್ ಕಡಿಮೆನಾ? ಈ ರೀತಿ ಕೇಳ್ತಾರೆ ಪ್ರೇರೆ. ನಾವೇನ್ ಮಾಡಿದ್ದೆ ಅಂದ್ರೆ ಒಪ್ಪಿಕೊಳ್ಳೋದಿಲ್ಲ, ಮಾಡಿದ ಪಾಪವನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಪಾಪದಿಂದ ಮೋಸ ಹೋಗಿ ಕಠಿಣ ಆಗೋದು ಇವತ್ತೆಂಬ ಕಾಲವಿರೋ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿ. ಈ ಜೂಮ್ ಮೀಟಿಂಗ್ ಉದ್ದೇಶ ಏನಾಗಿರಬೇಕು? ಪ್ರತಿನಿತ್ಯವೂ ಆಯಾ ಪ್ರಾಂತದಲ್ಲಿದ್ದೇವೆ, ಸಹೋದರ ಪ್ರಾರ್ಥನೆ ಮಾಡ್ತಾ ಇದ್ರು ಆಯಾ ಜಿಲ್ಲೆಗಳಿಂದ, ದೇವರ ಸ್ತೋತ್ರ. ಆಯಾ ಜಿಲ್ಲೆಗಳಿಂದ, ಆಯಾ ತಾಲೂಕುಗಳಿಂದ ನಾವು ಒಟ್ಟಾಗಿ ಕೂಡಿ ಬರುವಂತ ಉದ್ದೇಶ ಗ್ರಂಥಗಳನ್ನ ಕಲಿಯುವುದಕ್ಕೆ ಮಾತ್ರವಲ್ಲ, ಕೇವಲ ಸಂದೇಶವನ್ನು ಕೊಟ್ಟು ಕೇಳಿಸಿಕೊಂಡು ಇಲ್ಲಿ ಮಾತ್ರ ಸೈನೋದಕ್ಕಿಂತ ಒಬ್ಬರನ್ನೊಬ್ಬರು ಎಚ್ಚರಿಸುವುದಕ್ಕೆ, ಅದ್ರಲ್ಲಿ ನಿಂತು ಬೋಧಿಸುವಂತ ನನ್ನಲ್ಲಿ ದೋಷಗಳಿದ್ರೆ ಎಚ್ಚರಿಸುವುದು ಪ್ರೇರೆ. ಇದು ಕ್ರಿಸ್ತರ ಪ್ರೀತಿ. ನಾವು ಒಂದೇ ಮನೆಯವರು, ನಾವು ಅಣ್ಣ ತಮ್ಮಂದ್ರೆ, ನಮ್ಮೆಲ್ಲ ನಿರೀಕ್ಷೆ ಒಂದೇ, ನಮ್ಮ ಪದವಿ ಒಂದೇ ನಿರೀಕ್ಷೆಗೆ ಒಂದೇ ನಿತ್ಯ ಜೀವ ಪ್ರೇರೆ. ಗ್ರಂಥಕರ್ತ ಹೇಳ್ತಾನೆ, ಪ್ರತಿನಿತ್ಯ ಒಬ್ಬರನ್ನೊಬ್ಬರ ಎಚ್ಚರಿಸಿರಿ. ಈಗ ಒಂದು ವೇಳೆ ಈ ರೀತಿಯಾಗಿ ಈ ಇಹಲೋಕದ ಹಿಂದೆ ಹೋದ ದೇವನ ಎಂಬುದಾಗಿ ನೋಡ್ತೇವಲ್ಲ, ಇದರ ಹಿಂದೆ ಹೋದಂತ ಆಕಾನನು ಇವರೆಲ್ಲ ಏನಾದ್ರು, ಆದ್ರಿಂದ ಆ ಸ್ಥಿತಿ ನಮಗಾಗದೆ ನಮಗಾಗಿ ನೇಮಿಸಲ್ಪಟ್ಟಂತ ನಿತ್ಯ ರಾಜ್ಯ, ಮಹಿಮೆಯ ರಾಜ್ಯ,
24 ಮಂದಿ ಹಿರಿಯರು ಅಡ್ಡ ಬಿದ್ದು ನಮಸ್ಕರಿಸಿ ಆರಾಧನೆ ಮಾಡುವಂತ 1,44,000 ಮತ್ತು ಸಕಲ ಕುಲ ಭಾಷೆ ಜನಾಂಗಗಳವರು ಭೂಲೋಕದಲ್ಲಿ ಹೇರುವುದಂತ ಒಂದು ದೊಡ್ಡ ಗುಂಪಿನಲ್ಲಿ ನಾವು ಇರ್ತೇವೆಯೋ ಅಥವಾ ಈ ಲೋಕದ ಈ ಆಸೆಗೆ ಒಳಪಟ್ಟು ಇಲ್ಲೇ ಇರ್ತೇವೆ. ಆದ್ದರಿಂದ ಹೆಜ್ರಣ ಮಾಡುವುದು ಪ್ರಾರ್ಥನೆ, ಪಶ್ಚಾತ್ತಾಪದ ಪ್ರಾರ್ಥನೆ ನನ್ನ ನೆನಪಿಗೆ ಬರುತ್ತದೆ ಪ್ರೇರೆ. ನೋಡೋಣ ಹೆಜ್ರಣ ಒಂದು ಗ್ರಂಥದಲ್ಲಿ, ಹೆಜ್ರಣ ಗ್ರಂಥದ 9ನೇ ಅಧ್ಯಾಯದ 6ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. 9ನೇ ಅಧ್ಯಾಯದ 6ನೇ ವಾಕ್ಯವನ್ನು ಓದಿಕೊಳ್ಳೋಣ. ಇಲ್ಲಿ ಗಮನಿಸ್ತಾ ಇದ್ದೇವೆ. ನನ್ನ ದೇವರೇ, ನಾನು ಮನಗುಂದಿದವನಾಗಿದ್ದೇನೆ, ನಿನ್ನ ಕಡೆಗೆ ಮುಖವನ್ನು ಎತ್ತುವುದಕ್ಕೆ ನಾಚಿಕೊಳ್ಳುತ್ತೇನೆ. ನನ್ನ ದೇವರೇ, ನಮ್ಮ ಪಾಪಗಳು ನಮ್ಮ ತಲೆ ಮೀರಿ ಬೆಳೆದವು, ನಮ್ಮ ಅಪರಾಧವು ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಯಿತು. ನಾವು ನಮ್ಮ ಪಿತೃಗಳ ಕಾಲದ ಇಂದಿನವರೆಗೂ ಮಹಾಪರಾಧಿಗಳೇ. ನಮ್ಮ ಪಾಪಗಳ ದೇಶದಿಂದ ನಾವು, ನಮ್ಮ ಅರಸರು, ಯಾಜಕರು ಅನ್ಯ ದೇಶಗಳ ರಾಜರ ಕೈಗೆ ಒಪ್ಪಿಸಲ್ಪಟ್ಟು ಹೀಗಿರುವಂತೆ ಕತ್ತಿಗೂ ಸೆರೆಗೂ ಸುಲಿಗೆಗೂ ಅಪಮಾನಕ್ಕೂ ಗುರಿ ಆದೆವು. ಆದ್ರೆ ನಮ್ಮ ದೇವರ ದೇಹ ಒಂದೊಂದು ಕ್ಷಣ ನಮಗೆ ಪ್ರಸನ್ನನಾಗಿ ಪ್ರಾರ್ಥನೆ ಮಾಡುವಂಥದ್ದು ಪ್ರೇರೆ. ದೇವರ ವಾಕ್ಯವು ಬರೆಯಲ್ಪಟ್ಟ ಹಾಗೆ ರೋಮಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೀತಿವಂತನಲ್ಲಿ ಒಬ್ಬನಾದರೂ ಇಲ್ಲ. ಒಂದು ವೇಳೆ ಪಾಪದಿಂದ ಮೋಸ ಹೋಗಿದ್ದು ಅನೇಕ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಆಕಾನನ ಹಾಗೆ, ಬಿಳಾಮನ ಹಾಗೆ, ಗೆಹಜಿ ಹಾಗೆ, ದಾವಿದನಾಗಿ, ಇವತ್ತು ಯೂದನ ಹಾಗೆ ಅನೇಕರಿದ್ದಾರೆ ಪ್ರೇರೆ. ಅದೊಳ್ಳೆ ಏಸಾವನ್ನು ಸಹ ಲೆಕ್ಕ ಮಾಡ್ಕೊಳ್ತೇವೆ ನಾವು. ಪಾಪದಿಂದ ಮೋಸ ಹೋದನು, ಹಸಿವಿಗೆ ತಾಳಿಕೊಳ್ಳಲಾರದೆ ಶಾರೀರಿಕವಾದ ಹಸಿವಿಗೋಸ್ಕರವಾಗಿ ಜ್ಯೇಷ್ಠತ್ವವನ್ನು ಮಾರಿಕೊಂಡು ಎಂಬುದಾಗಿ ನೆಕ್ಸ್ಟ್ ನಾವು ಆ ರೀತಿ ಉಪದೇಶ ಮಾಡ್ತೇವೆ. ಆ ಒಂದು ಸಂದೇಶ ಕರ್ತನಾತ್ಮನು ಒಂದೊಂದು ರೀತಿಯಲ್ಲಿ ಅದನ್ನು ವರ್ಣಿಸುತ್ತಾನೆ. ಈ ರಾತ್ರಿ ನಾವು ತಿಳಿದುಕೊಳ್ಳುವಂಥದ್ದು ಪ್ರೇರೆ, ಪ್ರಾರ್ಥನೆ ಮಾಡುವಂಥದ್ದು, ಪಶ್ಚಾತ್ತಾಪ ಪಡುವಂಥದ್ದು. ಕರ್ತನೆ, ನಾನೆಲ್ಲಾದರೂ ಪಾಪಕ್ಕೆ ವಶನಾಗಿ ಎಲ್ಲಾದ್ರೂ ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟು ಈ ಶರೀರದಾಸೆ ಕಣ್ಣಿನಾಸೆಯಲ್ಲಿ ನಾನು ನನ್ನ ಕುಟುಂಬ ಇರುವುದಾದ್ರೆ ಅಪ್ಪ ಕ್ಷಮಿಸು. 119ನೇ ಕೀರ್ತನೆ 37ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆ 119 37ನೇ ವಾಕ್ಯದಲ್ಲಿ ನಾವೀಗೆ ನೋಡ್ತೇವೆ ಪ್ರೇರೆ. ಇಲ್ಲಿ ಗಮನಿಸುವಾಗ ಇಲ್ಲಿದೆ, ವೃಥಾ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ದಾವೀದನ ಒಂದು ಪ್ರಾರ್ಥನೆ. ವೃಥಾ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು ಎಂಬುದಾಗಿ ಕರ್ತನ ಮುಂದೆ ತಗ್ಗಿಸಿಕೊಂಡವರಾಗಿ ಮಾಡುವಂಥದ್ದು ಪ್ರಾರ್ಥನೆ. ಆತನು ಕೃಪೆಯುಳ್ಳಂತ ಕರ್ತನು, ಕನಿಕರವುಳ್ಳಂತ ದೇವರು, ಆತನ ಕರುಣಾಮಯನು, ಕ್ಷಮಿಸುವ ಆತನಾಗಿದ್ದರಿಂದ ಆತನ ಮುಂದೆ ಇಲ್ಲಿ ನೋಡ್ತಾ ಇದ್ದ ಪ್ರೇರೆ ಇವರು ಏನ್ ಮಾಡಿದ್ರು ಎಂಬುದಾಗಿ ಗಮನಿಸುವಾಗ ಇಲ್ಲಿ ಒಂದು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇಲ್ಲಿ ಒಂದು ಪ್ರಶ್ನೆ ನೋಡ್ತೇವೆ. ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ ಎಂಬುದರಲ್ಲಿ ಕೇಳಿ ಕೋಪವನ್ನು ಎಬ್ಬಿಸಿದವರು ಯಾರು? ಮೋಸೆ ಕೈ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರಲ್ಲವೇ? ಇದನ್ನಿನ್ನೂ ನಾನು ಆಳವಾಗಿ ಧ್ಯಾನ ಮಾಡುವಾಗ ಬಹಳಷ್ಟು ಗೆಹಜಿ ಯಾರ ಜೊತೆಲಿದ್ದಂಥವನು? ಒಬ್ಬ ಸೇವಕನ ಜೊತೆಲಿದ್ದಂಥವನು. ಮತ್ತು ಮೋಸೆ ಜೊತೆಲಿದ್ದಂಥವರು, ಮೋಸೆ ಯಾರು? ದೇವರಿಂದ ನೇಮಿಸಲ್ಪಟ್ಟಂತ ಒಬ್ಬ ನಾಯಕನು, ಸೇವಕನು, ಯಾಜಕನು, ಆರೋನನ ಯಾಜಕನ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಉತ್ತಮವಾದಂತ ಸೇವಕರಿಗೆ, ಸಭಾ ಹಿರಿಯರಿಗೆ ಹತ್ತಿರವಾಗಿರುವಂತವರೇ ಈ ಪಾಪದ ಕೆಲಸಗಳನ್ನು ಮಾಡೋದನ್ನ ನೋಡ್ತಾ ಇದ್ದೇವೆ ಪ್ರೇರೆ. ಏಲಿನ ಮಕ್ಕಳು ಎಂಬುದಾಗಿ ನೋಡ್ತೇವಲ್ಲ. ಹಾಗಾದ್ರೆ ಬಹಳಷ್ಟು ವಾಕ್ಯಕ್ಕೆ ಹತ್ತಿರವಾಗಿದ್ದು, ವಾಕ್ಯವನ್ನು ಹೇಳುವಂತ, ವಾಕ್ಯವನ್ನು ಕಲಿಸಿಕೊಡುವಂತ ಸಭೆಗಳಲ್ಲಿದ್ದುಕೊಂಡು ಹತ್ತಿರವಾಗಿದ್ದಂಥವರೇ ತಪ್ಪಿ ಹೋಗಿರುವಂಥದ್ದು. ಯಾಕೆಂದ್ರೆ ಸೈತಾನನ ಒಂದು ಉದ್ದೇಶ ಮೊದಲು ಯಾರನ್ನ ಕೆಡವಬೇಕಂತ ಅವನಿಗೆ ಆಲೋಚನೆ ಮಾಡ್ತಾನೆ ಪ್ರೇರೆ. ಯಾರನ್ನ ದೇವರ ವಾಕ್ಯಕ್ಕೆ ಹತ್ತಿರವಿದ್ದು ಸಭೆ ಸವಾಸದಲ್ಲಿ ಚಟುವಟಿಕೆಗಳಲ್ಲಿ ಹೆಚ್ಚಿನದಾಗಿ ಯಾರು ಬೆಳೀತಾ ಇರ್ತಾರೋ ಅವ್ರಿಗೊಂದು ನೇರವಾದಂತ ಒಂದು ಮತ್ತು ಅವರಿಗೆ ಅವ್ರು ಇಷ್ಟಪಡುವಂತ ಮತ್ತು ಅವರು ಬಿದ್ದು ಹೋಗುವಂತ ಪಾಪದ ಒಂದು ಆಸೆಯನ್ನು ಹುಟ್ಟಿಸುವಂತ ಸೈತಾನನು ಇಂದು ನಮ್ಮೆಲ್ಲರಿಗೂ ಸಹ ಕಾಯ್ತಾ ಇದ್ದೇನೆ ಪ್ರೇರೆ. ಪೇತ್ರ ಹೇಳಿದ ಹಾಗೆ, ಹೀಗೋ ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವಂತ ಸಿಂಹೋದೋಪಾದಿಯಲ್ಲಿ ಸೈತಾನನು ಎಂಬುದಾಗಿ ನೋಡ್ತೇವಲ್ಲ ಪ್ರೇರೆ. ಯಾಕಂದ್ರೆ ಮೋಸ ಮಾಡೋದಕ್ಕೋಸ್ಕರವಾಗಿ ಸೈತಾನ ನಮ್ಮ ಸುತ್ತಲೂ ಗರ್ಜಿಸುತ್ತಿರುವಾಗ ಸೈತಾನನಿಗೆ ಸ್ಥಳ ಕೊಡದೆ, ಆ ಸೈತಾನ ತೋರಿಸಲ್ಪಡುವಂತ ಯಾವುದೇ ಆಕಾಂಕ್ಷೆಗಳಿಗೆ ಗೆಹಾಜಿಯಾಗಿ, ಬಿಳಾಮನಾಗಿ, ಆಕಾನನಾಗಿ, ದಾವಿದನಾಗಿ ಇನ್ನು ಅನೇಕರು ಬಿದ್ದು ಹೋದ ರೀತಿಯಲ್ಲಿ ಬಿದ್ದು ಹೋಗದೆ ಪ್ರೇರೆ, ನಮಗಾಗಿ ನೇಮಿಸಲ್ಪಟ್ಟ, ನಮಗಾಗಿ ಸಿದ್ಧ ಮಾಡಲ್ಪಡುತ್ತಿರುವಂತಹ ಆ ಪರಲೋಕ ಸಿಂಹಾಸನದಲ್ಲಿ, ಮಹಿಮೆಯ ಪಟ್ಟಣದಲ್ಲಿ, ಆ ಬಂಗಾರದ ಬೀದಿಗಳಲ್ಲಿ ಮಹಿಮರಾಜನಿಗೆ ಹೊಸ ಹಾಡನ್ನು ಆಡುವ ತನಕ, ಅದೇ ಇಲ್ಲಿ ಹೇಳುವಂತದ್ದು ವಾಕ್ಯವನ್ನ ಆ ಗ್ರಂಥಕರ್ತನದಲ್ಲಿ ಹೇಳ್ತಾನೆ ಪ್ರೇರೆ. ಕೆಳಗಡೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ,
ಮತ್ತು 40 ವರ್ಷ ಅಲ್ಲವೇ ಎಂಬುದಾಗಿ ಹೇಳ್ತಾ ಮೊದಲಿಂದ 14ನೇ ವಾಕ್ಯ, ಮೊದಲೆಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗರಾಗಿದ್ದೇವಲ್ಲ. ನಾವ್ಯಾರು? ಮೊದಲಿಂದ ಇರುವಂತ ಭರವಸೆ ಅಂತ್ಯದ ತನಕ ದೃಢವಾಗಿ ಹಿಡಿದುಕೊಂಡು ಆ ಕ್ರಿಸ್ತನ ಜೊತೆಯಲ್ಲಿ ಹೋಗಬೇಕೆಂಬುದಾಗಿ ಇಲ್ಲಿ ಗ್ರಂಥಕರ್ತ ಹೇಳುವುದನ್ನ ಗಮನಿಸ್ತೇವೆ ಪ್ರಿಯರೇ. ಆದ್ದರಿಂದ ಇಲ್ಲಿ ಅನೇಕ ವಿಷಯಗಳುಂಟು. ನನ್ನ ಸಮಯ ಹತ್ರವಾಗಿರುವುದನ್ನ ಪ್ರಿಯರೇ, ನಾವು ಕಲಿತುಕೊಳ್ಳೋಣ. ಪಾಪದಿಂದ ಮೋಸ ಹೋಗದೆ, ಹೃದಯವನ್ನ ಕಠಿಣ ಮಾಡಿಕೊಳ್ಳದೆ, ದೇವರ ಕೋಪವನ್ನು ಎಬ್ಬಿಸದೆ, ಅವಿಧೇಯರಾಗದೆ, ನಂಬಿಗಸ್ತರಾಗಿ ದೃಢವಾಗಿ ನಮಗೆ ಕೊಟ್ಟದ ರಕ್ಷಣೆಯನ್ನ ಕಾಪಾಡಿಕೊಳ್ಳುತ್ತಾ ದೃಢವಾದ ನಂಬಿಕೆಯಿಂದ ಪ್ರೇರೆ ಯಾವ ತೀರ್ಮಾನವನ್ನ ಮಾಡಿ ರಕ್ಷಿಸಲ್ಪಟ್ಟಾಗ ನಾವು ದೇವರನ್ನ ಅಂಗೀಕಾರ ಮಾಡಿಕೊಂಡಾಗ ಮಾಡಿದ ಒಂದು ಪ್ರಾರ್ಥನೆ, ಅಂಗೀಕಾರದ ಪ್ರಾರ್ಥನೆ ಪ್ರೇರೆ. ಯಾಕೆಂದ್ರೆ ಇವತ್ತು ಅನೇಕ ಜನರು ಅಂಗೀಕಾರ ಮಾಡಿಕೊಳ್ಳುವಂತ ಪ್ರಾರ್ಥನೆ, ರಕ್ಷಣೆ ತೀರ್ಮಾನಕ್ಕೋಸ್ಕರವಾಗಿ ಬಹಳಷ್ಟು ಜನ ಪ್ರಾರ್ಥನೆ ಮಾಡೋದಿಲ್ಲ ಪ್ರೇರೆ. ಯಾಕೆಂದ್ರೆ ರಕ್ಷಣೆ ಎಂಬುದಾಗಿ ಗೊತ್ತಿಲ್ಲ ಎಷ್ಟೋ ಜನ. ದೀಕ್ಷೆ ಅಂತ ಯಾಕೆ? ರೋಗದ ಬಿಡುಗಡೆಗೋಸ್ಕರವಾಗಿ. ನಾನು ಪಾಪಿ ಎಂಬುದಾಗಿ ತಿಳಿದುಕೊಂಡಿದ್ದೇನೆ, ನನ್ನ ಪಾಪಕ್ಕಾಗಿ ಪರಲೋಕದಿಂದ ಕರ್ತನಾದ ಯೇಸು ಕ್ರಿಸ್ತನು ಮಾನವನಾಗಿ ಬಂದು ನನ್ನ ಪಾಪದ ಸಾಲವನ್ನು ತೀರಿಸಿದನು. ಆ ಕಲ್ವರಿ ಶಿಲುಬೆಯಲ್ಲಿ ಅದು ಜಜ್ಜಲ್ಪಟ್ಟಿದ್ದು ನನ್ನ ಪಾಪಕ್ಕಾಗಿ ಎಂಬುದಾಗಿ ಯಾರು ಪಶ್ಚಾತ್ತಾಪ ಹೃದಯದಿಂದ ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಂಡು, ಗೋಕರ್ತನ ನನ್ನ ಉಸಿರಿರುವ ತನಕ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ, ನೀನೇ ನನ್ನ ದೇವರು, ಎದೆ ಸಿಂಹಾಸನಿಗೆ ಸ್ವಂತ ಎಂಬುದಾಗಿ ಆ ತೀರ್ಮಾನ ಮಾಡಿದರೆ, ಪಾಪ ಹತ್ತಿರಕ್ಕೆ ಬರುವಾಗ ಸ್ವಾಮಿ ಯೇಸು ಕ್ರಿಸ್ತ ಸೈತಾನಿಗೆ ಹೇಳಿದ ಮಾತು, ಸೈತಾನನೇ ನನ್ನನ್ನು ಬಿಟ್ಟು ತೊಲಗಿ ಹೋಗು, ನನ್ನನ್ನು ಬಿಟ್ಟು ತೊಲಗಿ ಹೋಗು. ಗೆಹಾಜಿ ಮುಂದಿದ್ದಂತ ಅನೇಕ ರೀತಿಯ ವಸ್ತುಗಳು ಕಣ್ಣು ಮುಂದಿರುವಾಗ, ದಾವೀದ ನೋಡಿದಾಗ ಕಣ್ಣಂತ ಒಂದು ಸೌಂದರ್ಯ ಕಾಣುವಾಗ ಪ್ರಿಯರೇ, ಸೈತಾನನೇ ನನ್ನನ್ನು ಬಿಟ್ಟು ತೊಲಗಿ ಹೋಗು ಎಂಬುದಾಗಿ ಹೇಳಿದರೆ ಸೈತಾನ ಹೋಗ್ತಾನೆ ಪ್ರಿಯರೇ. ಹೋಗದೆ ಸೈತಾನ ಒಂದು ಮಾತನ್ನು ಕೇಳಿ ಮೋಸ ಹೋದರೆ, ಈಗೋ ಕೋಪವನ್ನು ಎಬ್ಬಿಸಿದವರು ಅರಣ್ಯದಲ್ಲಿ ಸತ್ತರು. ಅಕಾನನಿಂದ ಸರ್ವಸಭೆಗೂ ಗೇಜ್ಗೆ ಕುಷ್ಠರೋಗ. ದೇವ ಜನರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹೆಜ್ರಣ ಹಾಗೆ ಅನೇಕ ಭಕ್ತರು ದೇವರು ದಾವೀದನು ಮಾಡಿದಂತ ಪಶ್ಚಾತ್ತಾಪದ ಪ್ರಾರ್ಥನೆ ಒಪ್ಪಿಸಿಕೊಟ್ಟು ಕರ್ತನ ಮುಂದೆ ನಮ್ಮನ್ನ ಸಿದ್ಧ ಮಾಡಿಕೊಳ್ಳೋಣ. ಆ ಪರಲೋಕ ರಾಜ್ಯಕ್ಕಾಗಿ ನಾವು ಸಿದ್ಧರಾಗಿ ಕುಗ್ಗಿ ಹೋಗಿದ್ದರೆ, ನಂಬಿಕೆಯನ್ನು ಜಾರಿ ಹೋಗಿದ್ದಾರೆ ಪ್ರೇರಣೆ, ನಮ್ಮ ನಂಬಿಕೆ ಕ್ರಿಸ್ತರು ಬರುವ ತನಕ, ಎತ್ತಲ್ಪಡುವ ತನಕ, ಎಷ್ಟೇ ಕಷ್ಟಗಳು, ಸಂಕಟಗಳು, ರೋಗ ರುಜಿನಗಳು ಏನೇ ಬಂದರು, ನನ್ನಲ್ಲಿರುವ ಆತನು ಅಗರ್ಭ ಶ್ರೀಮಂತನು, ನನ್ನ ಕರದಾತನು ಭೂಮಿ ಆಕಾಶ ಉಂಟು ಮಾಡಿದ ಕರ್ತನು, ನನಗಾಗಿ ಪ್ರಾಣ ಕೊಟ್ಟ ನನ್ನ ಜೀವನಾಯಕನು ನನ್ನ ಸಂಗಡ ಇದ್ದಾನೆ, ನಾನು ಭಯ ಪಡುವುದಿಲ್ಲ ಎಂಬುದಾಗಿ ದೃಢ ತೀರ್ಮಾನದೊಟ್ಟಿಗೆ ಮುಂದೆ ಸಾಗೋಣ. ಕರ್ತನ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಕರ್ತನ ತಾನೇ ವಾಕ್ಯವನ್ನು ಆಸ್ವಾದಿಸಲಿ. ಸಮಯವನ್ನು ಕೊಟ್ಟಂತ